ಸೊ ಅದಕ್ಕೆ ಹೆಚ್ಚಿಗೆ ಆಸಕ್ತಿ ಸಿಗಲಿ ಅಂತೇಳಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮನ ರೂಪಿಸ್ತಾ ಇದ್ದೇನೆ. ನಮ್ಮ ಈ ಒಂದು ದಸರಾಗೆ ಅದನ್ನು ಚಾಲನೆ ಮಾಡಬೇಕು ಅಂತೇಳಿ ಟೆಂಡರ್ಗಳನ್ನೆಲ್ಲ ಕರೆಸಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೇನೆ. ನಿಮ್ಮಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಕೆಲವು ಜವಾಬ್ದಾರಿ ಅದು ಬರ್ಬೋದು. ಸೊ ನಿಮ್ಮ ಕೈಲಿ ಏನು ಜಾಸ್ತಿ ದುಡ್ಡು ಹಾಕ್ಸೋದಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾನು ಬಂದ ತಕ್ಷಣ ರಿವ್ಯೂ ಮಾಡಿದ ತಕ್ಷಣ ನನಗೆ ಗೊತ್ತಾಯಿತು ತಿಂಗಳಿಗೆ ಎಷ್ಟು ಲಾಸ್ ಆಗ್ತಾಯಿದೆ, ವರ್ಷಕ್ಕೆ ಎಷ್ಟು ಲಾಸ್ ಆಗ್ತಾಯಿದೆ ಅಂತ. 2014ರಿಂದ ಒಬ್ಬರು ಧೈರ್ಯನೇ ಮಾಡಿರಲಿಲ್ಲ, ಎಲ್ಲ ಎದುರ್ಕೋತಾಯಿದ್ರು. ನಾನು ಚೀಫ್ ಮಿನಿಸ್ಟರ್ ಒಬ್ರಿಗೆ ಮಾತ್ರ ಹೇಳಿದೆ ಹಿಂಗಿದೆ ಪರಿಸ್ಥಿತಿ ಅಂತ. ನಾನು ಕ್ಯಾಬಿನೆಟ್ಗೂ ತೊಗೊಂಡೋಗ್ಲಿಲ್ಲ, ನಾನೇ ತೀರ್ಮಾನ ಮಾಡಿ ನಾನೇ ಪೊಸಿಷನ್ ಕೊಟ್ಬಿಟ್ಟು ಬೋರ್ಡ್ಗೆ ಆಥರೈಸ್ ಮಾಡಿ ಹೊಡೀರಿ ನೀವು ಸುಮ್ಮನೆ, ನನ್ನ ಮೇಲೆ ಧಿಕ್ಕಾರ ಕರೆಯೋರೆಲ್ಲ ಕರೀತಾ ಇರಲಿ, ಜೈಕಾರ ಹಾಕೋರು ಆಗ್ತಾ ಇರಲಿ, ನೀವು ಜೈಕಾರ ಆಗ್ತಾಯಿರಿ ಅವ್ರು ಧಿಕ್ಕಾರ ಆಗ್ತಾರೆ, ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಬೋರ್ಡ್ ಉಳಿಬೇಕಲ್ಲ. ದಿನ ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಸಂಬಳಗಳು ಬಿಲ್ ಆಗ್ತಿದ್ದಂಗೆ ನಿಮಗೂ ಜಾಸ್ತಿ ಕೊಡಬೇಕು. ಆಮೇಲೆ ಸಿಮೆಂಟ್ ಬೆಲೆ ಜಾಸ್ತಿ ಆಗೋಗಿದೆ, ಕಬ್ಬಿಣದ ಬೆಲೆ ಜಾಸ್ತಿ ಆಗೋಗಿದೆ, ಎಲ್ಲ ಪದಾರ್ಥ ಬೆಲೆನೂ ಜಾಸ್ತಿ ಆಗೋಗಿದೆ, ನಿಮ್ಮದು ಮಾತ್ರ ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಡೀಸೆಲ್ ಏರ್ತಾ ಇದೆ. 400 ರೂಪಾಯಿ ಇದ್ದಿದ್ದು ಗ್ಯಾಸು 1400 ರೂಪಾಯಿ ಆಗೋಯ್ತು. 39,000 ರೂಪಾಯಿ ಕಬ್ಬಿಣ 76,000 ರೂಪಾಯಿ ಆಗೋಯ್ತು. ಸಿಮೆಂಟ್ 240 ರೂಪಾಯಿ ಇದ್ದಿದ್ದು 440 ಆಗೋಯ್ತು. ಎಲ್ಲ ಕೆಲಸ ನಡಿಬೇಕಲ್ಲ, ನಿಮ್ಮ ಪೈಪ್ ಕೆಲಸ ಎಲ್ಲ. ಇವೆಲ್ಲ ಈ ದೃಷ್ಟಿಯಿಂದ ಧೈರ್ಯ ಮಾಡಿ 1ನೇ ತಾರೀಕಿಂದ ಹೊಡೆದಿದ್ದೀವಿ. ಏನಪ್ಪ ಹೊಡೆದಿದ್ದೀವಿ. ಧಿಕ್ಕಾರಕ್ಕೆ ಹೋಗೋರೆಲ್ಲ ಕೂಗ್ತಾ ಇರಲಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಕೂದಿಲ್ಲ. ಸೊ ನಿಮ್ಮ ಬೋರ್ಡ್ ಇದ್ದಿರ್ತಾರೆ. ನಾವು ಕೊನೆಗೆ ನೀರಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ಏನು ನೀರಿಗೆ ಬಣ್ಣ ಇದೆಯಾ, ಜಾತಿ ಇದೆಯಾ, ಪಕ್ಷ ಇದೆಯಾ? ನೀರಿಗೆ ಯಾವುದೂ ಇಲ್ಲ. ನೀರಿಗೆ ಬಣ್ಣನೂ ಇಲ್ಲ, ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಏನಿಲ್ಲ. ಸೊ ಯಾರು ನಿಲ್ಸಕ್ಕೂ ಆಗೋದಿಲ್ಲ, ಯಾರು ಜಾಸ್ತಿನೂ ಕುಡಿಯೋಕ್ಕಾಗೋದಿಲ್ಲ, ಕಡಿಮೆನೂ ಕುಡಿಯೋಕ್ಕಾಗೋದಿಲ್ಲ. ಎಷ್ಟು ಬೇಕೋ ಮನುಷ್ಯ ಕುಡಿಲೇಬೇಕು, ಅವನು ಭೂಮಿಗೆ ಎಷ್ಟು ಬೇಕೋ ಬೇಕು. ಸೊ ಅದಕ್ಕೆ ನಾನು ಬಂದ ತಕ್ಷಣವೇ ಲೆಕ್ಕಾಚಾರ ಹಾಕಿ ಇನ್ನೊಂದು 6 TMC ನೀರಿತ್ತು, ಹಾಕದೆ ಒಂದು ಸೈನು BWSSBಗೆ ಕೊಟ್ಬಿಡೋಣ. ನೀರನ್ನ ಮುಂದಕ್ಕೆ ಯಾರು ಬಂದು ಏನೇನು ಮಾಡ್ತಾರೋ, ಇನ್ನು ಎಲ್ಲೆಲ್ಲಿ ತೊಗೊಂಡೋಗಿ ಕೊಡ್ತಾರೆ, ನಮ್ಮೂರು ಕೊಟ್ಬಿಡಿ, ನಮ್ಮ ಕೆರೆ ತುಂಬ್ಸಕ್ಕೆ ಕೊಟ್ಬಿಡಿ, ಅದು ಕೊಟ್ಬಿಡಿ, ಇದು ಕೊಟ್ಬಿಡಿ ಅಂತ ಬಂದ್ಬಿಡ್ತಾರೆ ಅಂತೇಳಿ ನಾನು ಸುರೇಶು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಕೊಟ್ಬಿಟ್ಟೆ 6 TMC ನೀರನ್ನು. ಸೊ ಅದು ಈಗ ಭಾಳ ಶುದ್ಧವಾಗಿ ನಡೀತಾ ಇದೆ. ಮುಂದಕ್ಕೆ 6ನೇ ಸ್ಟೇಜ್ ಕೂಡ ಈಗಾಗಲೇ ನಾವು ಯಾವ ರೀತಿ ನೀರು ತರಬೇಕು ಏನು ಅಂತೇಳಿ ನಾವು ಆಲೋಚನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಸಾಲ, ನಿಮಗೆ ಬೆಲೆ ಜಾಸ್ತಿ ಆದಮೇಲೆ ಎಲ್ಲ ಬ್ಯಾಂಕವರು ಬರ್ತಾವ್ರೆ, ನಾವು ಕೊಡ್ತೀವಿ ಅಂತ. ನಮ್ಮ ರಿಜ್ವಾನ್ ಅವ್ರು ಹೇಳ್ದಂಗೆ ಕುಡಿಯೋ ನೀರು ಜೊತೆಗೆ ಒಳಚರಂಡಿ ಇದೆಯಲ್ಲ, ಅದು ಭಾಳ ಶುದ್ಧವಾಗಿ ಕೂಡ ತಾವು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ.